ಬಿಜೆಪಿಯ ಮೂಢ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಈಗ ಗೋಮಾಳ ಪ್ರತ್ಯಾಸ್ತ್ರ ಪ್ರಯೋಗ ಆಗುತ್ತಾ? ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಗೋಮಾಳದ ಚಕ್ರವ್ಯೂಹ ಎಳೆಯೋದಕ್ಕೆ ಕಾಂಗ್ರೆಸ್ ಪಡೆ ಸಿದ್ಧತೆ ನಡೆಸ್ತಾ ಇದೆ. ಚುನಾವಣೆಗೂ ಅಧಿಸೂಚನೆಗೆ 2 ದಿನ ಮುಂಚೆ ಜಮೀನು ಮಂಜೂರು ಮಾಡಲಾಗಿತ್ತು. ಈ ಮುಂಚೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಳೆದ ವರ್ಷ ವಿಧಾನಸಭಾ ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗುವ 2 ದಿನ ಮುಂಚೆ ಗೋಮಾಳ ಜಾಗವನ್ನ ಬಿಜೆಪಿ ಸರ್ಕಾರ ಮಂಜೂರು ಮಾಡಿತ್ತು. ದೊಡ್ಡಬಳ್ಳಾಪುರದ ಮಧುರೈ ಬಳಿ ಇದ್ದಂತಹ ಗೋಮಾಳ ಜಮೀನನ್ನ ಮಂಜೂರು ಮಾಡಲಾಗಿತ್ತು. ಆಗ ಅಶೋಕ್ ಕಂದಾಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಜಮೀನನ್ನ ಮಂಜೂರು ಮಾಡಲಾಗಿದೆ, ನಿಯಮ ಬಾಹಿರವಾಗಿ ಮಂಜೂರು ಮಾಡಲಾಗಿದೆ ಅಂತ ಜೆಡಿಎಸ್ನ ಮಾಜಿ ಎಂಎಲ್ಸಿ ರಮೇಶ್ ಗೌಡಗೆ 5 ಎಕರೆ ಜಮೀನನ್ನ ಈ ರೀತಿ ಮಂಜೂರು ಮಾಡಿರೋದು. ರಮೇಶ್ ಗೌಡ ನೇತೃತ್ವದ ಎಜುಕೇಶನ್ ಟ್ರಸ್ಟ್ಗೆ 5 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ. 10 ಎಕರೆ ಜಾಗ ಬೇಕು ಅಂತ ರಮೇಶ್ ಗೌಡ ಮನವಿ ಮಾಡಿದ್ರು. ಆದ್ರೆ 5 ಎಕರೆ ಅಂತ ಕೈಯಲ್ಲಿಯೇ ಅದನ್ನ ಅಧಿಕಾರಿಗಳು ತಿದ್ದಿರೋದು ಕೂಡ ಕಡತದಲ್ಲಿ ಗಮನಿಸಬಹುದು. ಸೊ ಹೀಗೆ ತರಾತುರಿಯಲ್ಲಿ ಜಮೀನನ್ನ ಮಂಜೂರು ಮಾಡೋದಕ್ಕೆ ಕಾರಣ ಏನು ಆಗಿತ್ತು? ಕೋಟ್ಯಂತರ ರೂಪಾಯಿ ಜಮೀನನ್ನ ಕಡಿಮೆ ಬೆಲೆಗೆ ಹಂಚಿಕೆ ಮಾಡಿದ್ರ? ಸೊ ಬಿಜೆಪಿ ವಿರುದ್ಧ ದಾಖಲೆ ಸಹಿತ ಇಂಥ ಆರೋಪ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ. ಒಂದು ವಾಲ್ಮೀಕಿ ಪ್ರಾಧಿಕಾರದ ಹಗರಣ ಆಯಿತು, ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಆಯಿತು. ಸೊ ಇದಕ್ಕೆಲ್ಲ ಪ್ರತ್ಯುತ್ತರ ಕೊಡಬೇಕಲ್ಲ. ಹಾಗಾಗಿ ಕಾಂಗ್ರೆಸ್ ಪಾಳೆಯ ಈ ರೀತಿಯಾದ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡ್ಕೊಳ್ತಾ ಇದೆ. ಸೊ ಈಗ ಗಮನಿಸ್ತಾ ಇದ್ದೀರಲ್ಲ, ಇದೆ ಕಡತದಲ್ಲಿ ಕೈಯಿಂದ ತಿದ್ದಿರೋದು. ಇಲ್ಲಿ ಅಧಿಕಾರಿಗಳು ಕೈಯಿಂದ ತಿದ್ದಿದ್ದಾರೆ 5 ಎಕರೆ ಅಂತ. ರಮೇಶ್ ಗೌಡ ಮಾಜಿ ಎಂಎಲ್ಸಿ 10 ಎಕರೆ ಬೇಕು ಅಂತ ಮನವಿ ಮಾಡ್ಕೊಂಡಿರ್ತಾರೆ ಸರ್ಕಾರಕ್ಕೆ. ಅದಾದ್ಮೇಲೆ ಅದನ್ನ 5 ಎಕರೆ ಅಂತ ಕೈಯಿಂದ ತಿದ್ದಿರೋದು ನೋಡಬಹುದು ನೀವು. ಟೈಪ್ ಆಗಿರುವಂಥ ಕಾಪಿ ಅದು. ಬಟ್ ಎಕರೆ ಮಾತ್ರ ನೋಡಿ, ಅಲ್ಲಿ ತರಾತುರಿಯಲ್ಲಿ ಕೈಯಲ್ಲೇ ಅದನ್ನ 10 ಎಕರೆ ಇದ್ದದನ್ನ 5 ಎಕರೆ ಅಂತ ತಿದ್ದಿದ್ದಾರೆ. ಅದಾದ್ಮೇಲೆ ಸರ್ಕಾರದ ಕಡೆಯಿಂದ 5 ಎಕರೆ ಅಲ್ಲಿ ಮಂಜೂರು ಆಗಿದೆ. ಅದು ಕೂಡ ಯಾವಾಗ? ಚುನಾವಣೆಯ ಅಧಿಸೂಚನೆ ಹೊರಡಿಸೋ 2 ದಿನದ ಮುಂಚೆ ತರಾತುರಿಯಲ್ಲಿ ಗೋಮಾಳದ ಜಮೀನನ್ನ ಮನವಿ ಮಾಡಿದ್ದಾರೆ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಅನ್ನುವಂಥ ಮನವಿ ಪಡ್ಕೊಂಡು ಆ ಮನವಿ ಪತ್ರದಲ್ಲೂ ಕೂಡ ಅಧಿಕಾರಿಗಳು ಕೈಯಲ್ಲಿ ತಿದ್ದಿರೋದನ್ನು ನೋಡಬಹುದು. ಅಂದ್ರೆ ಮಂಜೂರು ಮಾಡಿರುವಂಥ ಪ್ರತಿ ಅನ್ಸುತ್ತೆ ಇದು. ಇದೆಲ್ಲವೂ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಅದು, ಗೋಮಾಳದ ಜಮೀನು. ಮತ್ತೆ ಅದನ್ನ ಹೀಗೆ ಹಂಚಿಕೆ ಮಾಡೋದಕ್ಕೂ ಬರೋದಿಲ್ಲ. ತರಾತುರಿಯಲ್ಲಿ ಕಡಿಮೆ ಬೆಲೆಗೆ ಇದನ್ನ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಅಂತ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರೋದು. ಇನ್ನೇನು ಸರ್ಕಾರದ ಅವಧಿ ಮುಗಿತಾ ಬಂತು. ಚುನಾವಣೆಯ ಅಧಿಸೂಚನೆಗೆ ಪ್ರಕಟ ಆಗೋದಕ್ಕೆ 2 ದಿನ ಮುಂಚೆ ಈ ರೀತಿಯಾಗಿ ತರಾತುರಿಯಲ್ಲಿ ಆಗ ಕಂದಾಯ ಸಚಿವರಾಗಿರುವಂಥ, ಈಗ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ರು. ಆಗ ಆ ಸಂದರ್ಭದಲ್ಲಿ ಈ ರೀತಿ ಗೋಮಾಳದ ಜಮೀನನ್ನ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯ ಈಗ ವಿಪಕ್ಷ ನಾಯಕರಿಗೆ ಚಕ್ರವ್ಯೂಹ ಎಣೆಯೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಗೋಮಾಳದ ಜಮೀನನ್ನ ಈ ರೀತಿ ಹಂಚಿಕೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ನಿಯಮಗಳಿರುತ್ತೆ. ಬಿಬಿಎಂಪಿ ವ್ಯಾಪ್ತಿಯ ಎಷ್ಟು ರೇಡಿಯಸ್ನ ಒಳಗೆ ಇದ್ರೆ ಅದನ್ನ ಹಂಚಿಕೆ ಮಾಡೋದಕ್ಕೆ ಬರಲ್ಲ, ಅಥವಾ ಯಾವ ರೇಡಿಯಸ್ನಲ್ಲಿದ್ದರೆ ಅದನ್ನ ಹಂಚಿಕೆ ಮಾಡಬಹುದು. ಅದಕ್ಕೆ ಆದಂತಹ ರೂಪುರೇಷೆಗಳಿರುತ್ತೆ. ಬಟ್ ಇಲ್ಲಿ ಅದೆಲ್ಲವನ್ನು ಗಾಳಿಗೆ ತೂರಿ ಹಂಚಿಕೆ ಮಾಡಿದ್ದಾರೆ. ಕಡತಗಳು ಕೂಡ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಪಾಳೆಯದ ಆರೋಪ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಆಯಿತು, ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆಯ ಹಗರಣ ದೊಡ್ಡ ಸದ್ದು ಮಾಡ್ತಾ ಇದೆ, ಸರ್ಕಾರಕ್ಕೆ ಮುಜುಗರ ಉಂಟು ಮಾಡೋ ರೀತಿ. ಸೊ ಇದಕ್ಕೆ ಕೌಂಟರ್ ಅನ್ನೋ ಹಾಗೆ ಈಗ ಕಾಂಗ್ರೆಸ್ ಪಡೆ ವಿಪಕ್ಷ ನಾಯಕ ಆರ್ ಅಶೋಕ್ರಿಗೆ ಈ ರೀತಿ ಗೋಮಾಳ ಜಮೀನು ಹಂಚಿಕೆಯ ಚಕ್ರವ್ಯೂಹ ರೆಡಿ ಮಾಡ್ತಿದ್ದಾರೆ. ಏನಿದೆ ಈ ಹಗರಣದಲ್ಲಿ? ಖಂಡಿತ ವಿಜಯ್, ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ವಿಪಕ್ಷ ನಾಯಕರು ಒಂದಷ್ಟು ದಾಖಲೆ ಸಮೇತ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಮೂಢ ಹಾಗೂ ವಾಲ್ಮೀಕಿ ಹಗರಣವನ್ನ ಬಹಳಷ್ಟು ಆಗಿ ಪ್ರತಿಭಟನೆ ರೀತಿಯಲ್ಲಿ ಒಂದಷ್ಟು ಜನರ ಮುಂದೆ ಇಡುವಂತ ಪ್ರಯತ್ನ ಕೂಡ ಮಾಡಿದ್ರು, ರಾಜೀನಾಮೆ ಕೂಡ ಕೇಳಿದ್ರು. ಈಗಿರುವಂಥದ್ದೇನು, ಸರ್ಕಾರಕ್ಕೂ ಕೂಡ ವಿಪಕ್ಷದಲ್ಲಿರುವಂತಹ ಒಂದಷ್ಟು ಹಗರಣಗಳಿದೆಯಲ್ಲ ಅದರ ದಾಖಲೆಗಳನ್ನು ಕೂಡ ಈಗಾಗಲೇ ತೆಗೆಸಲಿಕ್ಕೆ, ಅಂದ್ರೆ ಅವರ ಸರ್ಕಾರದಲ್ಲಾಗುವಂತಹ ಒಂದಷ್ಟು ಹಗರಣಗಳಿದೆಯಲ್ಲ ಅದನ್ನು ಕೂಡ ಈಗಾಗಲೇ ಜನರ ಮುಂದೆ ಇಡ್ಲಿಕ್ಕೆ, ಜೊತೆಗೆ ಅವರ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳಿ
ಕೈಗೊಳ್ಳಲಿಕ್ಕೆ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾವೆಲ್ಲ ಹಗರಣಗಳಾಗಿದೆ ಅಂತಂದ್ರೆ ಒಂದಷ್ಟು ಹಗರಣಗಳ ವಿಚಾರಗಳನ್ನ ನಾವು ಹೇಳೋದಾದ್ರೆ, ಈಗ ಗೋಮಾಳ ವಿಚಾರವನ್ನ ಅಂದ್ರೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಾದಂತಹ ಗೋಮಾಳ ವಿಚಾರವನ್ನ ಅಂದ್ರೆ ಅಲ್ಲಿರೋ ಆ ಜಾಗವನ್ನ ಹಂಚಿಕೆ ಮಾಡುವ ವಿಚಾರದಲ್ಲಿ ಅಂದಿನ ಸರ್ಕಾರ ಭ್ರಷ್ಟಾಚಾರವನ್ನ ಎಸಗಿದೆ ಅನ್ನೋದು ಕೂಡ ಒಂದಷ್ಟು ಆರೋಪಗಳ ಪಟ್ಟಿ ಈಗಾಗಲೇ ಸರ್ಕಾರ ಒಂದು ದಾಖಲೆಗಳನ್ನ ಹಂಚಿಕೆ ಅಂದ್ರೆ ದಾಖಲೆಗಳನ್ನ ಕಲೆ ಹಾಕಲಿಕ್ಕೆ ಮುಂದೆ ಆಗ್ತಿರುವಂಥದ್ದು. ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಇದೇ ರೀತಿಯಾದಂತಹ ಗೋಮಾಳ ಏನು ಭೂಮಿ ಹಂಚಿಕೆ ಆಗಿದೆಯಲ್ಲ ಅದರಲ್ಲಿ ಎಲ್ಲೊಂದು ಕಡೆ ಭ್ರಷ್ಟಾಚಾರ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಕಾರಣ ಇಷ್ಟೇ ನೋಡಿ, ಕೋಟ್ಯಾಂತರ ಬೆಲೆ ಬಾಳುವಂತಹ ಈ ಭೂಮಿಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಅನ್ನೋದು ಕೂಡ ಈ ಲೆಕ್ಕಾಚಾರದಲ್ಲಿ ಅಂದ್ರೆ ಈ ಭ್ರಷ್ಟಾಚಾರದಲ್ಲಿ ಗೊತ್ತಾಗ್ತಿರುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಗೋಮಾಳದ ಜಾಗವನ್ನ ಗೋಮಾಳಕ್ಕೆ ಸೀಮಿತವಾಗಿರಬೇಕು, ಅದನ್ನು ಬೇರೆಲ್ಲೂ ಕೂಡ ಹಂಚಿಕೆ ಮಾಡಬಾರ್ದು. ಒಂದಷ್ಟು ಅಧಿನಿಯಮಗಳು ಕೂಡ ಅದರಲ್ಲಿ ಬರುತ್ತೆ. ಆದರೆ ಇಲ್ಲಿ ಒಂದು ಜನಸೇವಾ ಟ್ರಸ್ಟ್ಗೂ ಕೂಡ ಇವರು ಏಕಾಏಕಿ ಹಂಚಿಕೆ ಮಾಡಿದ್ದಾರೆ. ಜೊತೆಗೆ JDSನ ಮಾಜಿ MLC ರಮೇಶ್ ಗೌಡ ಅವರಿಗೂ ಕೂಡ ನೇರವಾಗಿ 5 ಎಕರೆ ಜಾಗವನ್ನ ಅವರಿಗೂ ಕೂಡ ಹಂಚಿಕೆ ಮಾಡಿದ್ದಾರೆ. ಯಾಕೆ ಈ ತರಾತುರಿಯಲ್ಲಿ ಹಂಚಿಕೆ ಮಾಡಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ನೋಡಿ, ಕಳೆದ ವಿಧಾನಸಭಾ ಚುನಾವಣೆ ಅಂದ್ರೆ 2023ರ ವಿಧಾನಸಭಾ ಚುನಾವಣೆ ವೇಳೆ ಅಂದ್ರೆ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ 2 ದಿನಗಳ ಮೊದಲು ಈ ಒಂದು ತರಾತುರಿಯ ನಿರ್ಧಾರವನ್ನ ಅಂದಿನ ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಇದು ನೇರವಾಗಿ ಯಾರ ಹೊಣೆ ಆಗ್ತಾರೆ ನೋಡಿ, ಈ ಭೂಮಿ ಹಗರಣವನ್ನ ಏನಾದರೂ ಮಾಡಿದ್ದೆ ಅದಲ್ಲಿ ಅಂದಿನ ಕಂದಾಯ ಸಚಿವರು ಹೊಣೆ ಆಗಬೇಕಾಗುತ್ತೆ. ಹೀಗಾಗಿ ಅವತ್ತಿರುವಂತಹ ಆರ್ ಅಶೋಕ್ ಅವರು ಇದರ ಸಂಪೂರ್ಣ ಜವಾಬ್ದಾರಿ ಇದರ ಸಂಪೂರ್ಣವಾದ ಹೊಣೆಗಾರಿಕೆ ಹೊರಬೇಕಾಗುತ್ತೆ. ಇಲ್ಲಿ ಭ್ರಷ್ಟಾಚಾರ ಆಗಿದ್ದೇ ಆದಲ್ಲಿ ಇದರ ಸಂಪೂರ್ಣವಾದ ಜವಾಬ್ದಾರಿ ಆರ್ ಅಶೋಕ್ ಅವರ ಹಣೆಗೆ ಕಟ್ಟಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅಂದಿನ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಕಳೆ ಹಾಕ್ತಾ ಇದೆ. ಸುಮಾರು 75 ಎಕರೆ ಭೂಮಿ ಅಂದ್ರೆ ಗೋಮಾಳವನ್ನ ಒಂದು ಹಂಚಿಕೆ ಆಗಿದೆ. ಇದರಲ್ಲಿ ಜನಸೇವಾ ಟ್ರಸ್ಟ್ಗೆ ಸುಮಾರು 35 ಎಕರೆ ಜಾಗ ಕೂಡ ಹಂಚಿಕೆ ಮಾಡಿರುವಂಥದ್ದು. ಅದರ ಜೊತೆಗೆ JDSನ ಮಾಜಿ MLCಗೂ ಕೂಡ ಸುಮಾರು 5 ಎಕರೆ ಜಾಗವನ್ನ ಗೋಮಾಳ ಜಾಗವನ್ನ ಹಂಚಿಕೆ ಆಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ನ್ಯಾಯಬದ್ಧವಾಗಿ ಹಂಚಿಕೆ ಆಗಿದೆಯಾ? ಖಂಡಿತ ಇಲ್ಲ. ಇಂತಹದ್ದೊಂದು ಆರೋಪವನ್ನ ನೇರವಾಗಿ ಇವತ್ತು ನ್ಯೂಸ್ ಫಸ್ಟ್ ಕೂಡ ಬಿತ್ತರಿಸುವಂತ ಕೆಲಸ ಕೂಡ ಮಾಡ್ತಾ ಇದೆ. ಹಾಗಾದ್ರೆ ಇವತ್ತು ಈ ವಿಪಕ್ಷ ನಾಯಕರು ಕೂಡ ಮಾಡಿರುವಂತ ಅಂದ್ರೆ ಅಂದಿನ ಕಂದಾಯ ಸಚಿವರು ಇವತ್ತಿನ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಏನಾದರೂ ಕೂಡ ಇದರಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಆರೋಪಗಳು ಒಂದಷ್ಟು ದಾಖಲೆಗಳು ಈಗ ನಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ಕೂಡ ನೋಡಬಹುದು. ಹೀಗಾಗಿ ಇದೇ ದಾಖಲೆಗಳನ್ನ ಆಡಳಿತ ಪಕ್ಷ ಸರ್ಕಾರ ಕೂಡ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೂಡ ಬಿಜೆಪಿ ಅವಧಿಯಲ್ಲಾದಂತಹ ಇಂತಹ ಭ್ರಷ್ಟಾಚಾರದ ಹಗರಣಗಳನ್ನ ಸಂಪೂರ್ಣವಾದ ದಾಖಲೆಗಳನ್ನ ಕಲೆ ಹಾಕಲಿಕ್ಕೆ ಮುಂದಾಗ್ತಿರುವಂಥದ್ದು. ಅಕಸ್ಮಾತ್ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಆದಲ್ಲಿ ನೇರವಾಗಿ ಇದರ ಒಂದಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ. ಗಣಪತಿ, ನೀವು ಹೇಳಿದಾಗೆ ಈಗ ಕಾಂಗ್ರೆಸ್ ಪಾಳೆಯ ಆರೋಪ ಮಾಡೋದಕ್ಕೆ ಸಿದ್ಧತೆ ಅಂತೂ ಮಾಡ್ಕೊಳ್ತಾ ಇದೆ. ದಾಖಲೆ ಕೂಡ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದೀವಿ. ತಿದ್ದಿರೋದನ್ನು ನೋಡಬಹುದು. 10 ಎಕರೆಯನ್ನ 5 ಎಕರೆ ಅಂತ ತಿದ್ದಿದ್ದಾರೆ. ಸೊ ಮೇಲ್ನೋಟಕ್ಕೆ ಈ ಹಂತದಲ್ಲಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಏನು ಹೇಳ್ತಾ ಇದೆ? ನೀವು ಹೇಳಿದಾಗೆ ಅಧಿನಿಯಮಗಳಿರುತ್ತೆ ಗೋಮಾಳ ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಎಲ್ಲದರ ಉಲ್ಲಂಘನೆ ಆಗಿದೆಯಾ ಇಲ್ಲಿ? ಆ ಬಗ್ಗೆ ಏನಾದರೂ ತಿಳಿದು ಬರ್ತಿದೆಯಾ? ವಿಜಯ್, ಖಂಡಿತ ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರದ ಅದೇ ಸ್ಥಳೀಯ ಗ್ರಾಮಸ್ಥರು ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಜೊತೆಗೆ ಅಲ್ಲಿನ ಆ ಭಾಗದ ರೈತರು ಇರ್ಬೋದು, ನೇರವಾಗಿ ಈ ಹಂಚಿಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವಾಗ ಸರ್ಕಾರ ಇದನ್ನ ಹಂಚಿಕೆ ಮಾಡಲಿಕ್ಕೆ ಮುಂದಾಗುತ್ತೋ ಒಂದಷ್ಟು ಪತ್ರ ಕೂಡ ಬರೆಯುತ್ತೆ. ಅಂದ್ರೆ ಅಂದಿನ ಸರ್ಕಾರಕ್ಕೆ ಅಂದ್ರೆ ಬೊಮ್ಮಾಯಿ ಸರ್ಕಾರಕ್ಕೆ ಪತ್ರ ಕೂಡ ಬರೀತಾರೆ. ಏನಂತಂದ್ರೆ ನೋಡಿ, ಇದು ಗೋಮಾಳ ಜಾಗ ಆಗಿರೋದ್ರಿಂದ ದನಕರುಗಳಿಗೆ ಅಲ್ಲಿರುವಂತಹ ಒಂದಷ್ಟು ವ್ಯವಸ್ಥೆಗಳು ಕಲ್ಪಿಸಬೇಕು. ಈ ನಿಟ್ಟಿನಲ್ಲಿ ನೀವು ಇದೇ ಜಾಗವನ್ನು ಹಂಚಿಕೆ ಮಾಡಿದ್ದೇ ಆದಲ್ಲಿ ಇದು ಕಷ್ಟಕರ ಆಗುತ್ತೆ. ಇದು ಗೋಮಾಳ ಜಾಗ ಅನ್ನೋದು ಕೂಡ ನೇರವಾಗಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಆದ್ರೆ ಅಂದಿನ ಸರ್ಕಾರ ಆ ಪತ್ರವನ್ನ ಗಮನಿಸಿದ್ಯೋ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕವಾಗುತ್ತೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಂದಾಯ ಸಚಿವರು ಈ ರೀತಿಯಾದಂತಹ ಒಂದು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ತರಾತುರಿಯಲ್ಲಿ ಅಂದ್ರೆ ಚುನಾವಣೆ ಘೋಷಣೆಗೂ 2 ದಿನ ಮೊದಲು ತರಾತುರಿಯಲ್ಲಿ ಈ ರೀತಿಯಾದಂತಹ ನಿರ್ಧಾರ ಕೈಗೊಂಡಿದ್ದಾರೆ ಅಂತಂದ್ರೆ ಅವರಿಗೆ ಆತುರದ ನಿರ್ಧಾರದ ಅವಶ್ಯಕತೆ ಏನಿತ್ತು? ಈ ರೀತಿಯಾದ ಒಂದು ಪ್ರಶ್ನೆ ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸ್ಥಳೀಯರ ವಿರೋಧ, ಸ್ಥಳೀಯ ಶಾಸಕರ ವಿರೋಧ, ಜೊತೆಗೆ ಗ್ರಾಮಸ್ಥರ ವಿರೋಧ, ಜೊತೆಗೆ ರೈತರು ಕೂಡ ಒಂದಷ್ಟು ಪತ್ರ ಕೂಡ ಬರೀತಾರೆ ಇಲ್ಲಿ ಗೋಮಾಳ ಜಾಗ ಅಂತ. ಆದ್ರೂ ಕೂಡ ಸರ್ಕಾರ ಇದನ್ನ ಲೆಕ್ಕಿಸದೆ ನೇರವಾಗಿ ಕಡಿಮೆ ದರದಲ್ಲಿ ಯಾಕೆ ಹಂಚಿಕೆ ಮಾಡ್ತು? ಈ ನಿಟ್ಟಿನಲ್ಲಿ ಅಂದಿನ ಸರ್ಕಾರದಲ್ಲಿರುವಂತಹ ಬೊಮ್ಮಾಯಿ ಅವರು ಇರ್ಬೋದು, ಜೊತೆಗೆ ಇವತ್ತಿನ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇರ್ಬೋದು, ಸ್ಪಷ್ಟವಾದ ಉತ್ತರವನ್ನ ಕೊಡಬೇಕಾಗುತ್ತೆ. ವಿಜಯ್, ಹಾಗೆ ಗಣಪತಿ, ಈಗ ಈ ಪ್ರಕರಣದಲ್ಲಿ ಆಲ್ ರೈಟ್, ಇದ್ರ ಬಗ್ಗೆ ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು, ಜೊತೆಗೆ ಯಾವ ರೀತಿ ಇದನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋದಾಗ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಾ ಹೋಗುತ್ತೆ. ಯಾವ ಕಾರಣಕ್ಕೆ ಈ ರೀತಿ ತರಾತುರಿಯಲ್ಲಿ ಗೋಮಾಳದ ಜಮೀನನ್ನ ಮನವಿ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಅವರಿಗೆ ಹಂಚಿಕೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಲ್ಲಿನ ಸ್ಥಳೀಯರ ವಿರೋಧ ಇದೆ. ಮೊದಲಿಗೆ ಗೋಮಾಳದ ಜಮೀನನ್ನು ಹಾಗೆ ಹಂಚಿಕೆ ಮಾಡೋ ಹಾಗಿಲ್ಲ.
ಅದಾದಮೇಲೆ ಸ್ಥಳೀಯ ಶಾಸಕರ ವಿರೋಧ ಇದೆ. DC ಕೂಡ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಬರೆದಿದ್ರು ಅನ್ನೋದು ಗೊತ್ತಾಗಿದೆ. ಇದೆಲ್ಲವನ್ನೂ ಲೆಕ್ಕಿಸದೆ ಈ ರೀತಿ ಹಂಚಿಕೆ ಮಾಡಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.